ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಅಜ್ಞಾನತೆ ವಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಮನದುಸ್ಸಂಗತಿಗೆ ಯೋಚನೆ ಮಾಡಿದರೆ ಯೋಚನೆ ಮಾಡಲಿ ಸಯ್ಯ, ಯೋಚನೆ ಮಾಡಿದರೆ ಅಲ್ಲಿ ಎರಗಲಿ ಸಯ್ಯ. ಮನವವೆರಗಿದರೆ ಅತ್ತ ಪೋಗಲಿ ಸಯ್ಯ. ಆ ಆ ಆ ಆ ಕ್ಷಣ ಪೋದರೆ ಅಲ್ಲಿ ನೋಡಲಿ ಸಯ್ಯ. ನೆನೆಸಿ ನೋಡಿದರೆ ನಿಲ್ಲರ ಕುಳ್ಳಲಾಲಿ ಸಯ್ಯ. ಮನದುಸ್ಸಂಗತಿಗೆ ಅನುವಾಗಿ ಅಲ್ಲೆಲ್ಲಿ ಮಾಡಲಿ ಸಯ್ಯ. ಬಿನಗು ಮಾತಾಡಿದರೂ ಅಪವಾದ ಬರಲಿ ಸಯ್ಯ. ಜನರ ಅಪವಾದವು ಬಂದರೆ ಭಕ್ತನಿಗೆ ಇರಲಿ ಸಯ್ಯ. ಘನ ಪಾಪಂಗಳು ಪ್ರಧ್ವಂಸ ಮಾಡುವ ದೇವ, ನಿನಗಾವದೆ ದೂರೇ ನಿನಗೆಣೆಗಾಣೆ. ನಿನ್ನ ಮಣಿಭೂಷಣಂಗ್ರಿ ಗೆಣೆಗಾಣೆ. ನಿನಗೆ ನಮೋ ನಿನ್ನ ಗುಣಕರ್ಮಗಳಿಗೆ ನಮೋ ಎನಿತು ನಿನ್ನ ಮಹಿಮೆ ಮನಮೆಚ್ಚ. ಭಕ್ತರಿಗೆ ಉಣಿಸಿ ಉಡಿಸಿ ನೋಡಿ ಮನ ಎರಗಿದ ವಂಚನೆ ಪ್ರಯೋಜನಗಳು ಅಣಗೊತ್ತಿ ಕಾಯುತ್ತಿಪ್ಪಾಣೋರಾಣಿ. ಆಹಾ ವಿಭುವೆ ವಿಜಯ ವಿಠ್ಠಲರೇಯ, ಮನದುಸ್ಸಂಗತಿಗೆ ಯೋಚನೆ ಮಾಡಲಿ ಸಯ್ಯ. ಭಕುತಿ ಎಂಬೋ ಕರ್ದಮದೊಳಗೆ ಅಖಿಲ ಬಲವಂತ ಹರಿತಾಸಿಗ ಬಿದ್ದು ದಿಕ್ಕುಗೆಡುವನಯ್ಯ. ಭಕುತಿ ಎಂಬೋ ಪಾಶಕ್ಕೆ ವಶನಾಗಿ ಲಕುಮಿ ವಲ್ಲಭ ಒಂದಡಿ ಇಡಲಾರ. ಭಕುತಿ ಎಂಬೋ ತೋಡರಿಗೆ ತಗಲಾಗಿ ಮುಕುತೇಶ ಕೃಷ್ಣ ತೊಲಗದೆ ಇಪ್ಪನಯ್ಯ. ಭಕುತಿ ಎಂಬುದು ಮಾವುತನೋಪಾದಿ ಅಕಟ ದಿಕ್ಕರಿಯಂತೆ ಹರಿ ಕೇಳುತ್ತಲಿಪ್ಪ. ಭಕುತಿ ಎಂದೆಂಬೋ ವಸ್ತ ಬಚ್ಚಿಟ್ಟುಕೊಳ್ಳಿ ಕಕುಲಾತಿಯಿಂದ ಹರಿ ಬೆಂಬಲನಾಹ. ಭಕುತಿಗೆ ಈಡಿಲ್ಲ ಭಕುತಿಗೆ ಕೇಡಿಲ್ಲ, ಭಕುತಿಯ ಸಂಪಾದಿಸಿರೋ ಭಕುತಿ ಉಳ್ಳ ಮನುಜ. ಮುಕುತನೋ ಭಕುತಿಗೆ ಒಲಿದಂತೆ ಮತ್ತಾವದೂ ಅಲ್ಲ. ಅಕಳಂಕ ಚರಿತ ವಿಜಯ ವಿಠ್ಠಲರೇಯ, ಭಕುತಿಗೆ ಮನಸೋತು ಮೌನವಾಗಿ ನಿಲ್ಲುವ. ಭಕುತಿಗೆ ಸಿಗಬಿದ್ದು ಬಂಡಿ ನಡೆಸಿದ ನೋಡು. ಭಕುತಿಗೆ ತೊಲಗದೆ ಮುನಿಯ ತೇರನೆ ಎಳೆದ. ಭಕುತಿಗೆ ವಶವಾಗಿ ಸೌಭಾಗ್ಯವನೇ ಇತ್ತ. ಭಕುತಿಗೆ ಮರುಳೆನಿಸಿ ಆಳಾಗಿ ಸೇವಿಸಿದ. ಭಕುತಿಗೆ ಮೀರದೆ ವಿದುರನಲ್ಲಿ ಉಂಡ. ಭಕುತಿಗೆ ಒಳಗಾಗಿ ತನಗೆ ತಾನೇ ಸೋತ. ಭಕುತಿ ಉಳ್ಳವರಿಂದ ಹರಿಮಾರಿಸಿ ಕೊಂಬ. ಭಕುತಿ ಎಂಬುದೊಂದು ಬಲವುಳ್ಳರೇ ಹರಿ ಶಕುತನಾದರೂ ಹೇಳಿದಂತೆ ತಾ ಮಾಡುವ. ಭಕುತಿಗೆ ಪಾಪ ಬೀಜಕ್ಕೆ ಕಾರಣ ಸುಡುವಲ್ಲಿ. ಭಕುತಿಯ ಪುಣ್ಯ ಬೆಳೆಸಿಗೆ ಅಮೃತ ವೃಷ್ಟಿ. ಭಕುತ ವತ್ಸಲ ನಮ್ಮ ವಿಜಯ ವಿಠ್ಠಲನಲ್ಲಿ. ಭಕುತಿಯ ಮಾಡಿರೋ ಭಕುತರೊಡಗೂಡಿ. ದಾನ ಧರ್ಮಕ್ಕೆ ಸಿಲುಕ, ಸ್ನಾನ ಮೌನಕ್ಕೆ ಸಿಲುಕ, ಗಾನ ಯಾಗಕ್ಕೆ ಸಿಲುಕ, ಜ್ಞಾನ ಯೋಗಕ್ಕೆ ಸಿಲಕ, ಧ್ಯಾನಕ್ಕೆ ಕುಣಿತಕ್ಕೆ ಸಿಲುಕ, ಕಾಣಿಕೆ ಕೊಟ್ಟರೆ ಶಿಲುಕ, ಎಣಿಸಿ ಜಪಿಸಲು ಶಿಲುಕ, ಕ್ಷೋಣಿ ಚರಿಸಲು ಸಿಲಕ, ನಾನಾ ವ್ರತ ಮಾಡಲು ಸಿಲಕ, ಏನೇನು ಕರ್ಮಕ್ಕೆ ಶಿಲುಕ. ಮಾಡದೆ ದೃಢ ಭಕ್ತಿ ಮಾತುರವಿದ್ದರೆ ತಾನಾಗಿ ಕರೆಯದೆ ಬಳಿಯಲ್ಲಿ ಬಂದೀಗ. ಕಾಣಿಸಿ ಕೊಂಬನು ಭಕ್ತನಿಗೆ ಅನುದೀನ. ಏನೆಂಬೇನೆ ಶಿರಿಯರ ಸನ್ನ ಲೀಲೆಗೆ
ಆ ನಿರ್ಜರರಂದು ಗುಣಿಸಿ ಎಣಿಸುವರು. ನಾನೇ ಎಂದವನಿಗೆ ಎಂದಿಗೂ ಒಲಿಯನು. ಮೀನಕೇತನನಯ್ಯ ವಿಜಯ ವಿಠಲರೇಯ. ಮಾನಸ ಭಕುತಿಗೆ ಲೇಷ ಆಲಸವಿಲ್ಲ. ಸಿರಿಗೆ ಹೇಳಿದ ಕರಿಯ ಕಾಯ್ದ ಸಿರಿಯ ಹಂಗೇನೈ. ಪರಮೆಷ್ಟಿ ಅರಿಯದೆ ಪಾರ್ಥನ ಸಲುಹಿದ ಪರಮೆಷ್ಟಿ ಹಂಗೇನೈ. ಹರನ ಓಡಿಸಿ ಅಂಬರೀಷನ ಕಾಯ್ದ ಹರನ ಹಂಗೇನಯ್ಯ. ಸುರಪನ ಭಂಗಿಸಿ ಗೋಕುಲ ಕಾಯ್ದ ಸುರಪನ ಹಂಗೇನೈ. ಶರಣರಿಗಾಡಲು ತನ್ನವರಾದರೂ ಜರಿದು ಬಿಡುವನೈ. ಶರಣರಿಗೆ ಪಂಚಪ್ರಾಣನಾಗಿ ಹರಿ ಪೊರೆವನು ಪ್ರತಿದಿನವೂ. ದುರುಳತನದಲ್ಲಿ ಅಜಮಿಳ ಕೆಟ್ಟರೆ ಸ್ಮರಣೆಗೆ ಕಾಯ್ದ ನೋಡೈ. ಹರಿ ಮತ್ತೊಂದನು ಒಲ್ಲನು ಭಕುತಿ ಪರಮ ಸುನಾಧ್ಯನೈ. ಪರಮ ಪುರುಷ ನಮ್ಮ ವಿಜಯ ವಿಠಲ. ಶರಣರಿಗೆ ಆಳಾಗಿ ತಿರುಗುವ ಬೆಂಬಲ ಬಿಡದೆ ಭಕುತಿಗೆ ಮರುಳಾಗಿ ಬಂದು. ಭಕುತಿಗೆ ಮುಕುತಿಯೋ ಮತ್ತಾವದಕ್ಕಿಲ್ಲ. ಶಕುತ ವಿಜಯ ವಿಠಲ ಸಂಬಳ ಇಲ್ಲದ ಬಂಟ. ಭಕುತಿಗೆ ಮುಕುತಿಯೋ ಮತ್ತಾವದಕ್ಕಿಲ್ಲ. ಶಕುತ ವಿಜಯ ವಿಠಲ ಸಂಬಳ ಇಲ್ಲದ ಬಂಟ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಭಕ್ತರ ವಿಷಯಾದಿಗಳಿಂದ ನಿರ್ಲಿಪ್ತ ಮಾಡುವಿಕೆ, ಭಕ್ತರಾಧೀನನಾಗಿರುವಿಕೆ, ಭಕ್ತರ ದೃಷ್ಟಾಂತ, ಭಕ್ತರಿಗೊಶನಾಗುವಿಕೆ, ನವವಿಧ ಭಕ್ತಿ ಮಾತ್ರ ಮುಖ್ಯ ಅಂತ ತಿಳಿಸುವ, ಭಕ್ತರಿಗಾಗಿ ದೇವರು ಎಷ್ಟು ಎಲ್ಲಿ ಇದ್ದರೂ ಹೇಗೆ ಬರ್ತಾನೆ ಎಂಬುದನ್ನು ತಿಳಿಸೋ ಸುಳಾದಿ ಇದು. ಮನ ದುಸ್ಸಂಗತಿಗೆ, ಇದು ಯಾರಿಗೆ ಎಂಬುದನ್ನು, ಮನ ದುಸ್ಸಂಗತಿಗೆ ಯೋಚನೆ ಮಾಡಿದರೆ ಯೋಚನೆ ಮಾಡಲೀಸಯ್ಯ ಅಂತ ಹೇಳ್ತಾರೆ. ಇದು ನಿಜವಾದ ಭಕ್ತರು. ನಿಜವಾದ ಭಕ್ತರು ಅಂದರೆ ಯಾರು? ಎಲ್ಲ ಸ್ವಾಮಿ ಮಾಡಿಸ್ತಾನೆ ಅಂಬೋ ದೀಕ್ಷೆ ಇದ್ದ ಈ ಎಲ್ಲರಿಗೆ ನಾನು ಮಾಡಿಸ್ತಾ ಇದ್ದೀನಿ ಅಂತ ಎಲ್ಲೂ ಬರಬಾರ್ದು ಅಂಬೋ ಏನು ಮಾಡಿದರೂ ಸ್ವಾಮಿ ಮಾಡಿಸ್ತಾನೆ ಅಂಬೋ ಬುದ್ಧಿ ಇದ್ದವರು ನಿಜವಾದ ಭಕ್ತರು ಅಂತಂದರೆ, ದಾಸರು ನಿಜವಾದ ಭಕ್ತರು ಅಂತಂದರೆ. ಅಂಥವರಿಗೆ ಮನಸ್ಸು ಕೆಟ್ಟ ಕಡೆ ಹೋದರೆ ಕೂಡ ಯೋಚನೆ ಮಾಡಿದರೆ ಯೋಚನೆ ಮಾಡಲೀಸಯ್ಯ, ಮಾಡಲಿಕ್ಕೆ ಬಿಡಲ್ಲ ಅಂತಾರೆ ದೇವರು. ಮನಸ್ಸು ಅಂಬೋದೊಂದು ಜಡ. ಆ ಮನಸ್ಸು ಒಂದು ಕಡೆ ಹೋಗಬೇಕು ಅಂತಂದರೆ ಕೂಡ ಅದಕ್ಕೆ ಮತ್ತೆ ಯಾರಿರಬೇಕು? ಮನಸ್ಸಿಗೆ ಯಾರಿರಬೇಕು ಅಂತಂದರೆ ಒಳಗೆ ಮತ್ತು ಅದರ ಅಂತರ್ಗತ ಪರಮಾತ್ಮ. ಇಲ್ಲಿ ಮನಸ್ಸಿಗೆ ಕಾರಣ ಅಂತಂದರೆ ರುದ್ರದೇವರು. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಿಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಅಂತ ಹೇಳ್ತೀವಿ. ರುದ್ರದೇವರು ದೇವರು ಹೇಳಿದಂಗೆ, ರುದ್ರದೇವರು ಕೂಡ ದೇವರು ಹೇಳಿದಂಗೆ ಕೇಳೋದು. ದೇವರು ಹೇಳಿದಂಗೆ ಮನ ದುಸ್ಸಂಗತಿಗೆ, ಅಂಥವರಿಗೆ ಯಾರು ಸದಾ ದೇವರ ನಾಮಸ್ಮರಣೆಯಲ್ಲಿದ್ದು ಎಲ್ಲ ಮಾಡಿಸುವುದು, ಎಲ್ಲರೊಳಗೆ ನಿಂತು ಮಾಡಿಸುವುದು ಆ ಸ್ವಾಮಿನೇ ಅಂತ ಯಾರು ನಂಬುತ್ತಾರೋ ಅಂಥವರಿಗೆ ಕೆಟ್ಟ ಕಡೆಗೆ ಮನಸ್ಸು ಹೋಗ್ಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಹೋಗಿತು, ಎದಕ್ಕಂದರೆ ಅವ್ರದ್ದು ಸ್ವಲ್ಪ ಆದ ಪ್ರಾರಬ್ಧ ಕರ್ಮ ಕೂತಿರತ್ತೆ. ಅಲ್ಲಿ ಒಂದು ವೇಳೆ ಹೋದರೆ ಕೂಡ ಯೋಚನೆ ಮಾಡಿದರೆ, ಅಂದರೆ ಆ ಕಡೆ ಬಗಲು ಯೋಚನೆ ಮಾಡಿದರೆ ಎರಗಲಿ ಸಯ್ಯ, ಅಲ್ಲಿಗೆ ಕರ್ಕೊಂಡು ಹೋಗಲ್ಲ. ಆ ಮನಸ್ಸಿನ ಅಲ್ಲಿಗೆ ಕರ್ಕೊಂಡು ಹೋಗಲ್ಲ, ಬರೀ ಯೋಚನೆದಾಗೆ ನಿಂದಿರಿಸಿಬಿಡ್ತಾನೆ. ಒಂದು ವೇಳೆ ಅವ್ರ ಕರ್ಮಾನುಸಾರದಿಂದ ಮನವೆರಗಿದರೆ ಅಲ್ಲೇ, ಅಂದರೆ ಅಲ್ಲೇ ಇರೋ ಅಂತ ಮಾಡಲ್ಲ, ಅತ್ತ ಪೋಗಲೀಸಯ್ಯ. ಅಲ್ಲಿ ಹೋದರೆ ಕೂಡ ಮತ್ತು ಬಂದು ಬಿಡಬೇಕು, ಅಲ್ಲಿ ಹೋಗ್ಲಾರ್ದಾಗಿ ಮಾಡ್ತಾನೆ, ಸಂಪೂರ್ಣವಾಗಿ ಮನಸ್ಸು ಹೋಗ್ಲಾರ್ದಾಗಿ ಮಾಡ್ತಾರೆ. ಹಾಗೆ ಆ ಆ ಆ ಆ ಕ್ಷಣ, ಅಂದರೆ 4 ಕ್ಷಣ, ಯಾವುದೋ ಒಂದು ಕ್ಷಣದೊಳಗೆ ಆದರೆ ಕೂಡ ಹೋದರೆ, ಒಂದು ವೇಳೆ ಹೋದರೆ ಅಲ್ಲಿ ನೋಡಲೀಸಯ್ಯ, ನೋಡಿಸಲ್ಲ ಅಲ್ಲಿ. ಅಂದರೆ ಅದು ಏನು ಕೆಟ್ಟದ್ದು ಏನಿರುತ್ತೇನೋ ಅದನ್ನು ನೋಡಿಸಲ್ಲ. ನೆನೆಸಿ ನೋಡಿದರು, ಒಂದು ವೇಳೆಗೆ
ಅಲ್ಲಿಗೆ ಹೋದ್ವೇ, ಹೋಗಿ ನೋಡಿದ್ರು ಅನ್ಕೊಂಬೋಣ. ನಿಲ್ಲರ ಕುಳ್ಳಲಾಲೀಸಯ್ಯ, ಅಲ್ಲಿ ಕೂಡ್ಲಕ್ಕೆ ಬಿಡೋದಿಲ್ಲ, ಆ ಮನಸ್ಸಿನ ಅಲ್ಲೇ ಇರ್ಲಕ್ಕೆ ಬಿಡೋದಿಲ್ಲ. ಮನದುಸ್ಸಂಗತಿಗೆ ಅನುವಾಗಿ, ಹಾಗೆ ಅಲ್ಲಿ ನಾವು ಎಲ್ಲೋ ಒಂದು ಕೆಟ್ಟ ಕಡೆ ಹೋಗಿದ್ದೀವಿ ಅಂತ ಅಂದ ತಕ್ಷಣ, ಅಂದರೆ ಮನಸ್ಸು ಹೋಗಿದೆ ಅಂದ ತಕ್ಷಣ ಅಲ್ಲಿ ಏನೋ ಒಂದು ಮಾತಾಡಿ ಬರ್ತಾರೆ, ಯಾವುದೋ ಒಂದು ಕೆಟ್ಟದು ಏನೋ ಒಂದು. ಅಲ್ಲೆಲ್ಲಿ ಮಾತಲಾಡನೀಸಯ್ಯ, ಮಾತಾಡ್ಲಾರ್ದಾಗಿ ಮಾಡ್ತಾರಂತೆ. ದೇವರ ಕಡೆ ಧ್ಯಾಸ ಇಟ್ಟು ಆ ಕೆಟ್ಟ ಮನಸ್ಸು ಆ ಕಡೆ ಹೋದರೆ ಕೂಡ ಮಾತೇ ಆಡ್ಲಾರ್ದಾಗ ಮಾಡ್ತಾರೆ. ಬಿನಗು ಮಾತಾಡಿದರೂ, ಒಂದು ವೇಳೆ ಮಾತಾಡಿದರೆ ಕೂಡ ಅಪವಾದ ಬರಲಾರ್ದಾಗಿ ನೋಡ್ಕೋತಾರೆ. ಒಂದು ವೇಳೆ ಅಪವಾದ ಬಂದರೆ ಕೂಡ ಭಕ್ತನಿಗೆ ಅದು ಇರಲಾರ್ದಾಗಿ ನೋಡ್ಕೋತಾನೆ ದೇವರು. ಘನ ಪಾಪಗಳು, ಎಷ್ಟು ಪಾಪಗಳು ಮಾಡಿದರೆ ಕೂಡ ಅಲ್ಲಿ ಪ್ರಧ್ವಂಸ ಮಾಡ್ತಾನೆ ದೇವರು, ಧ್ವಂಸ ಮಾಡ್ತಾನೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಪ್ರಾಯಶ್ಚಿತ್ತ ಮಾಡಿ ಶರಣಾಗತರಾಗ್ತಾರೆ ಅವರು. ಯಾರು ಆ ಭಕ್ತರು, ನಿಜವಾದ ಭಕ್ತರು ಪ್ರಾರಬ್ಧ ಪ್ರಕಾರ ಮಾಡಿಸಿದ್ದು, ದೇವರು ಕೆಟ್ಟ ಕೆಲಸ ಒಂದು ವೇಳೆ ಮಾಡಿಸಿದ್ರೆ ಕೂಡ ಅದಕ್ಕೆ ಪಶ್ಚಾತ್ತಾಪ ಕೊಟ್ಟು, ಒಳ್ಳೆ ನಿಜವಾದ ಭಕ್ತರು ಅಂದರೆ ಪಶ್ಚಾತ್ತಾಪ ಪಟ್ಟು ಶರಣಾಗತರಾಗ್ತಾರೆ. ಇಲ್ಲ ಪ್ರಾರಬ್ಧ ಇತ್ತು, ಅದು ಪ್ರಾಯಶ್ಚಿತ್ತ ಕೂಡ ಆಗೋದಿಲ್ಲ, ನಾವು ಶರಣಾಗತರು ಕೂಡ ಆಗೋದಿಲ್ಲ ದೇವರ ಹತ್ರ. ನಾನು ಕೆಟ್ಟ ಕೆಲಸ ಮಾಡಿದರೆ ಇದು ನಾನು ಮಾಡಿದೆ ಎಂಬುದನ್ನು ಕೊಡ್ತಾರೆ. ನಾನು ಮಾಡಿದೆ ಅಂತ ಅಲ್ಲಿ ಕೆಟ್ಟ ಕೆಲಸ ಮಾಡಿದರೂ ಒಳ್ಳೆ ನಮಗೆ ಅಸಲು ಸ್ವತಂತ್ರನೇ ಇಲ್ಲ, ನಾವು ಆಧೀನ, ದೇವರ ಆಧೀನ, ಅವನು ಮಾಡಿಸ್ತಾ ಇದ್ದಾನೆ. ಆದರೆ ನನ್ನ ಪ್ರಾರಬ್ಧ ಕೂತಿದೆ, ಅದರಲ್ಲಿಂದ ಈ ಕೆಟ್ಟ ಕೆಲಸ ಮಾಡಿಸ್ತಾ ಇದ್ದಾನೆ, ನನ್ನ ಪ್ರಾರಬ್ಧ ಕೂತಿದೆ, ಅದರಲ್ಲಿಂದ ಈ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾನೆ. ಇದು ಬಂದು ನಿನ್ನ ಶರಣಾಗತನಾಗ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳಿದರೆ ಸಾಕು. ಅವಾಗೇ ದೇವರು ಆ ಪಾಪಗಳನ್ನೆಲ್ಲ ಧ್ವಂಸ ಮಾಡ್ತಾನೆ. ಅಂದರೆ ಪಾಪನ ಧ್ವಂಸ ಮಾಡಿಬಿಟ್ಟು ಅವನಿಂದ ಏನು ಪ್ರಾರಬ್ಧಗಳೇ ಉಣ್ಲಾರ್ದಾಗ ಮಾಡ್ತಾನ ಅಂದರೆ ಅದೂ ಅಲ್ಲ. ನಾವು ಏನು ಉಣಬೇಕೋ ಅದು ಉಣಲೇಬೇಕು, ಆದರೆ ಅದರೊಳಗೆ ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತಾನೆ. ಆ ಉಣ್ಣೋದ್ರೊಳಗೆ ಅಲ್ಲಿ ಮತ್ತೆ ದೇವರ ಧ್ಯಾಸ, ಅಲ್ಲಿ ಏನೇ ತ್ರಾಸು ಬಂದಿತ್ತು ಅಂತಂದರೆ ಕೂಡ, ಯಾರು ಎಲ್ಲಿ ಬಂದರೆ ಕೂಡ ದೇವರು ಇಲ್ಲದೆ ಪುಣ್ಯ ಪಾಪ ಯಾವುದು ಮಾಡ್ಲಿಕ್ಕಾಗಲ್ಲ. ಬೇರೆ ಕರ್ಮಗಳಿಗೆ ಎರಗಿದರೆ ತಪ್ಪು. ಅಲ್ಲಿ ನಾವು ಬೇರೆ ಕರ್ಮಗಳಿಗೆ ಎರಗಲಾರ್ದಾಗಿ ದೇವರು ಆ ಪಾಪಗಳನ್ನ ಪ್ರಧ್ವಂಸ ಮಾಡಿದಾನೆ ಅಂತಂದರೆ, ನಾವು ಮಾಡೋ ಕರ್ಮ ಕೂತಿದ್ರೆ ಮಾತ್ರ ಆ ಕರ್ಮ ಮಾತ್ರ ಉಣಿಸ್ತಾನೆ. ಅದು ಎಂಥವರಿಗಾದರೆ ಕೂಡ ಪ್ರಾರಬ್ಧ ಕರ್ಮ ಉಣಲೇಬೇಕು. ನಿನಗಾವದೆದುರು ನಿನಗಾವ ನಿನಗೆ ನಿನ್ನ ಎಣೆಗಾಣೆ, ನಿನ್ನ ಯಾವ ಥರ ವರ್ಣಿಸ್ಬೇಕೋ ನನಗೆ ಗೊತ್ತಿಲ್ಲ. ನಿನಗೆ ಯಾರೂ ಎದುರಿಲ್ಲ. ನಿನ್ನ ಭೂಷಣಂಗ್ರಿ ಎಣೆಗಾಣೆ, ನಿನ್ನ ಕಾಲಿಗೆ ಇದ್ದ ಚಪ್ಪಲಿ ಅಂತ ಅನ್ಬೋದು, ಧೂಳಿ ಪಾದಗಳು, ಅದಕ್ಕೆ ಧರಿಸಿದ್ದ ಚಪ್ಪಲಿ, ಅದಕ್ಕೆ ಭೂಷಣಗಳು, ಅದಕ್ಕೆಲ್ಲ ವಜ್ರ ವೈಡೂರ್ಯಗಳಲ್ಲಿಂದ ಭೂಷಣವಾಗಿದೆ, ಅದು ಮಣಿಗಳಲ್ಲಿಂದ, ಅದಕ್ಕೆ ಎಣೆಗಾಣೆ. ನಿನಗೆ ನಮೋ, ನಿನಗೆ ನಮಸ್ಕಾರ ಸ್ವಾಮಿ. ನಿನ್ನ ಗುಣಗಳಿಗೆ ನಮೋ, ಕರ್ಮಗಳಿಗೆ ನಮೋ. ಎನಿತು ನಿನ್ನ ಮಹಿಮೆ ಮನಮೆಚ್ಚ ಭಕ್ತರಿಗೆ. ಯಾರು ಆ ಥರ ಒಳ್ಳೆ ಮನಸ್ಸಿನಿಂದ ಭಕ್ತಿ ಮಾಡ್ತಾರೋ ಅಂಥವರಿಗೆ ಉಣಿಸಿ ಉಡಿಸಿ ನೋಡಿ, ಉಣಿಸ್ತಾನೆ, ಉಡಿಸ್ತಾನೆ, ಎಲ್ಲ ಮಾಡ್ತಾನೆ ಅಂಥವರಿಗೆ ಅಂತ ಹೇಳ್ತಾರೆ. ಇಲ್ಲಿ ಗೋಪಾಲದಾಸರು ಜಗನ್ನಾಥದಾಸರು ವಿಜಯದಾಸರು ಬಂದಾಗೆ ಅವ್ರು ಹೋಗಲಿಲ್ಲ. ಮೊದಲು ಕರೆದಾಗೆ ಬರ್ತೀನಿ ಅಂತಂದರು, ಆದಮೇಲೆ ಕರೆದಾಗೆ ನಂಗೆ ಟೈಮಿಗೆ ಊಟ ಮಾಡಲಿಲ್ಲ ಅಂತಂದರೆ ಹೊಟ್ಟೆ ನೋವು ಬರುತ್ತೆ ಅಂತಂದರು, ಹೋಗಲಿಲ್ಲ. ಆದರೆ ಅಲ್ಲಿ ಆ ಕ್ಷಣದಾಗೆ ಮಾತ್ರ ಅವರಿಗೆ ಇರೋದು, ಅವರ ಯೋಗ್ಯತೆ ಜಾಸ್ತಿ. ಸದಾ ದೇವರನ್ನು ನೋಡುವವರು ಅವರಿಗೆ ಮತ್ತೆ ವಿಜಯದಾಸರ ಹತ್ರ ಕರ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಜಗನ್ನಾಥ ವಿಠಲ ಎಂಬೋ ಅಂಕಿತ ಕೊಡಿಸಿ ಹರಿಕಥಾಮೃತ ಸಾರ ಬರೆಸಿ ಎಷ್ಟು ಉಣಿಸಿ ಉಡಿಸಿ ಎಷ್ಟು ಮಾಡಿದ್ದಾರೆ ನೋಡ್ರಿ. ಅಂದರೆ ಅಲ್ಲಿ ಒಂದು ಕ್ಷಣದೊಳಗೆ ನಮಗೆ ಕಷ್ಟ ಕೊಟ್ಟಿದ್ದಾರೆ ಎಂಬುದು ಗೊತ್ತಾಗತ್ತೆ. ಆದರೆ ಅಲ್ಲಿ ಈ ವಿಜಯದಾಸರನ್ನ ತೊಗೊಂಡ್ರೆ ಕೂಡ ಅಷ್ಟೇ, ವಿಜಯದಾಸರ ಬಗ್ಗೆನೇ ಅವರೇ ಬರಿತಾ ಇದ್ದಾರೆ, ಆದ ಕಾರಣ ಅದು ನಾವು ಹೇಳ್ತಾ ಇಲ್ಲ.
ಆದರೆ ಎಷ್ಟು ಅವರು ಪ್ರಾರಬ್ಧ ಅಂದರೆ ಅದು ಮೊದಲೆಲ್ಲ ಅವರು ಎಲ್ಲ ಕಷ್ಟಪಟ್ಟಿದ್ದು, ನೀರು ಹೊತ್ತಿದ್ದು, ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಬಡತನಕ್ಕೆ ಕಷ್ಟಪಟ್ಟು ಮನೆ ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ ಅವರು. ಆದರೆ ಅವ್ರನ್ನ ಉಣಿಸಿ ಮತ್ತೆ ಅವರಿಗೆ ಹೆಸರು ಎಲ್ಲ ಬಂದು ವಿಜಯ ವಿಠ್ಠಲ ಅಂಬೋ ಅಂಕಿತ ಬಂದ ಮೇಲೆ ನಿನ್ನ ಒಲುಮೆಯಿಂದ ಆ ಹಾಡೇ ಸಾಕು ಜೀವನದಾಗೆ ಅರ್ಥ ಆಗ್ಲಿಕ್ಕೆ. ದೇವರ ಒಲುಮೆ ಇದ್ದರೆ ಸಾಕು ಅಂಥೇಳಿ ಅಲ್ಲಿ ವಿಜಯದಾಸರು ಹೇಳ್ತಾರೆ. ಹಾಗೆ ಎಂಥ ಮಹಿಮೆ ಅಂದರೆ ಮನಮೆಚ್ಚಿ ಭಕ್ತರಿಗೆ ಉಣಿಸಿ ಉಡಿಸಿ ನೋಡ್ತಾನೆ. ತಾನು ನೋಡ್ತಾನೆ, ಆಹಾ ನನ್ನ ಭಕ್ತರು ಹೀಗಿದ್ದಾರೆ ಅಂಥೇಳಿ. ಮನ ಎರಗಿದೆ ವಂಚನೆ ಪ್ರಯೋಜನಗಳು ಅಣಗೊತ್ತು ಕಾಯುತ್ತಿಪ್ಪ. ತಾನು ಕಾಯ್ತಾನೇ ಇರ್ತಾನೆ. ಎಕ್ಕಡೆ ವಂಚನೆ ಪ್ರಯೋಜನಗಳು, ವಂಚನೆಯಿಂದ ಪ್ರಯೋಜನಗಳು ಬರ್ತಾ ಇದ್ದಾವೆ ಅಂಥೇಳಿ ನಮ್ಮ ಮನ ಆ ಕಡೆ ಬಗಲು ಹೋಗ್ತಾ ಇದೆ ಅಂತಂದ್ಗಳಿಗೆ ಅಲ್ಲಿ ಕಾಯ್ತಾ ಇರ್ತಾನೆ. ಅಣೋರಣಿ ಮಹಾವಿಭುವೆ ವಿಜಯ ವಿಠ್ಠಲರೇಯ ಮನ ದುಸ್ಸಂಗತಿಗೆ ಯೋಚನೆ ಮಾಡಲಿ ಸನಯ್ಯ. ಮನಸ್ಸು ಕೆಟ್ಟ ಕಡೆಗೆ ಯೋಚನೆ ಕೂಡ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಟ್ಟತಾಳದೊಳಗೆ ಭಕುತಿ ಎಂಬೋ ಕರ್ದಮದೊಳಗೆ ಇಲ್ಲಿ ಭಕ್ತರ ಭಕ್ತಿ ಎಂಬೋ ಕೆಸರು ಒಳಗೆ, ಕರ್ದಮ ಅಂದರೆ ಕೆಸರು ಒಳಗೆ ಅಖಿಲ ಬಲವಂತ ಹರಿತ ಸಿಗಬಿದ್ದು. ನೋಡ್ರಿ ವಿಜಯದಾಸರ ಪದಗಳನ್ನು ನೋಡಬೇಕು. ದಿಕ್ಕುಗೆಡುವನಯ್ಯ. ಆ ಈ ಭಕ್ತರ ಭಕ್ತಿಗೆ, ಭಕ್ತಿ ಎಂಬೋ ಕೆಸರೊಳಗೆ ಸಿಗಬಿದ್ದು ದಿಕ್ಕು ತೋಚ್ತಾ ಇಲ್ಲ ಅಂತೆ ದೇವರಿಗೆ. ಅವನು ದೇವರಿಗೆ ದಿಕ್ಕು ತೋಚ್ತಾ ಇಲ್ಲ, ಆ ಭಕ್ತಿ ಕೊಡುವವನೇ ಅವನು. ನಾವೆಲ್ಲ ನಮಗೆಲ್ಲರಿಗೂ ಭಕ್ತಿ ಕೊಡುವವನೇ ಅವನೇ ಮಾಡಿ ತಾನೇ ಸಿಗಬೀಳ್ತಾ ಇದ್ದಾನೆ. ಆ ಭಕ್ತಿ ಕೊಟ್ಟು ಆ ಭಕ್ತಿ ಎಂಬೋ ಕೆಸರು ಅಂತ ಎದಕ್ಕೆ ಅಂದಿದ್ದಾರೆ ಅಂದರೆ ಕೆಸರೊಳಗೆ ಬಿದ್ದರೆ ಎದ್ದೇಳಕ್ಕಾಗಲ್ಲ, ಅದು ಹಾಗೆ ಒಳಗೆ ಹೋಗ್ತೀವಿ. ಅದೇ ಥರ ದೇವರ ಮೇಲೆ ಭಕ್ತಿ ಎಂಬುದು ಬಂತು ಅಂದರೆ ಅದು ಒಳಗೆ ಹೋಗ್ತಾನೇ ಇರ್ತೀವಿ, ಅದು ಆಸ್ವಾದನ ಮಾಡ್ತಾನೇ ಇರ್ತೀವಿ ದೇವರ ಮೇಲೆ ಭಕ್ತಿನ. ಹಾಗೆ ಭಕ್ತರು ಯಾರಿದ್ದಾರೋ ಅವರ ಭಕ್ತಿಗೆ ಸಿಗಬಿದ್ದು ಬಿಡ್ತಾನೆ ನಮ್ಮಪ್ಪ, ದಿಕ್ಕು ತೋಚಲಾರ್ದಾಗ ಆಗ್ಬಿಡ್ತಾನೆ ಅಂತ ಹೇಳ್ತಾರೆ. ಆ ಭಕ್ತಿ ಕೊಡುವವನು ಅವನೇ, ಒಳಗೆ ನಿಂತು ಭಕ್ತಿ ಕೊಡಿಸುವವನು. ಅವರ ಪ್ರಾರಬ್ಧ, ಅವ್ರ ಕರ್ಮಗಳೆಲ್ಲ ಮುಗಿದ ಮೇಲೆ ದೇವರ ಕಡೆ ಬರೇ ಸಾಧನ ನಡೀತಾ ಇರೋ ಕಾಲಕ್ಕೆ ಭಕ್ತಿ ಕೊಡುವವನು ಅವನೇ, ಅದರೊಳಗೆ ಸಿಗಬಿದ್ದವನು ಅವನೇ. ಭಕುತಿ ಎಂಬೋ ಪಾಶಕ್ಕೆ ವಶನಾಗಿ ಲಕುಮಿ ವಲ್ಲಭ ಒಂದು ಅಡಿ ಇಡಲಾರ ಅಂತ ಹೇಳ್ತಾರೆ. ಭಕ್ತಿ ಎಂಬೋ ಪಾಶಕ್ಕೆ ಸಿಗಬಿದ್ದು ಬಿಡ್ತಾನೆ, ಒಂದು ಹೆಜ್ಜೆ ಇಡಕ್ಕಾಗಲ್ಲಂತೆ ಆತನಿಗೆ. ಆತ ಕೊಡೋ ಆತ ಭಕ್ತಿ ಆತನೇ ಅಂದಮೇಲೆ ಆತಗೆ ಹೆಜ್ಜೆ ಇಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನೀನೇ ಮಾಡಿಸ್ತಿದ್ದೀ ಎಂಬುದು ಅದು ಏನು ಕೊಡ್ತಾನೆ, ಅದು ನಮ್ಮ ಪ್ರಾರಬ್ಧ ಪ್ರಕಾರ ಕೊಡ್ತಾ ಹೋಗ್ತಾನೆ. ಲಕುಮಿ ವಲ್ಲಂಭ ಒಂದು ಅಡಿ ಕೂಡ ಇಡ್ಲಾರ ಭಕುತಿ ಎಂಬೋ ತೊಡರಿಗೆ ತಗಲಾಕಿ, ಅಂದರೆ ಅದು ಗಾಲ, ಗಾಲದ್ರೊಳಗೆ ಮೀನು ಅವು ಹಿಡಿತಾರಲ್ಲ ಗಾಲ, ಆ ಗಾಲಕ್ಕೆ ತಗಲಾಕಿ ಮುಕುತೇಶ ಕೃಷ್ಣ ತೊಲಗದೇ ಇಪ್ಪನಯ್ಯ. ದೇವರು ತೊಲಗಲಾರ್ದಾಗ ಅಲ್ಲೇ ಇರ್ತಾನೆ. ಭಕುತಿ ಎಂಬುದು ಮಾವುತನೋಪಾದಿ. ದೇವರೆಂಬೋ ಆನೆಗೆ ಭಕ್ತಿ ಎಂಬುದು ಮಾವುತ ಅಂತ ಹೇಳ್ತಾರೆ. ದೇವರು ಎಂಬೋ ಆನೆಗೆ ಆ ಭಕ್ತಿ ಮಾವುತ ಅಂದರೆ ಆ ಭಕ್ತಿ ದೇವರನ್ನು ನಡೆಸ್ತದ ಅಂಥೇಳಿ. ನಡೆಸ್ತದ ಅಂತಂದರೆ ಏನರ್ಥ ಇಲ್ಲಿ? ಆ ಭಕ್ತಿ ಕೊಡುವವನು ಅವನೇ. ಆ ಭಕ್ತಿಗೆ ಇಷ್ಟು ನನ್ನವರು ಇಷ್ಟು ಭಕ್ತಿ ಮಾಡ್ತಾ ಇದ್ದಾರೆ ಅಂಥೇಳಿ ಅವ್ರು ಹೇಳಿದಂಗೆ ಮಾಡ್ಕೊತಾ ಹೋಗ್ತಾನೆ ಸ್ವಾಮಿ ಅಂತ ಹೇಳ್ತಾರೆ. ಅಕಟ ಧಿಕ್ಕರಿಯಂತೆ ಹರಿ ಕೇಳುತ್ತಲಿಪ್ಪ, ಅವ್ರು ಹೇಳಿದಂಗೆ ಕೇಳ್ತಾ ಇರ್ತಾನೆ. ದೇವರಿಗೆ ಭಕುತಿ ಎಂಬುದೇ ಆಭರಣ, ಭಕುತಿ ಎಂಬುದು ವಸ್ತ ಬಚ್ಚಿಟ್ಟುಕೊಳ್ಳಿ ಎಂದು ನಾವು ಮನೆಗಳಾಗೆ ಎಷ್ಟೊಂದು ವಸ್ತುಗಳನ್ನಂಥೇಳಿ ಬಚ್ಚಿಟ್ಕೋತಾ ಇರ್ತೀವಿ. ಅದು ಅಲ್ಲ, ಭಕ್ತಿ ಎಂಬುದನ್ನು ಬಚ್ಚಿಟ್ಕೋಬೇಕಂತೆ. ಭಕ್ತಿ ಇರಬೇಕು, ಅದನ್ನು ನಿತ್ಯ ನಾವು ನೋಡ್ತಾ ಇರಬೇಕು, ನಿತ್ಯ ಅದನ್ನು ಅನುಭವಿಸ್ತಾ ಇರಬೇಕು. ಕಕುಲಾತಿಯಿಂದ ಹರಿ ನಮ್ಮಿಂದನೇ ಇರ್ತಾನೆ. ಯಾರು ಭಕ್ತಿಲಿಂದ ಇರ್ತಾರೋ ಅವ್ರ ಹಿಂದನೇ ಸ್ವಾಮಿ ಯಾವಾಗಲೂ ಇರ್ತಾನೆ. ಭಕುತಿಗೆ ಈಡಿಲ್ಲ, ಭಕುತಿಗೆ ಕೇಡೇ ಇಲ್ಲ ಅಂತ ಹೇಳ್ತಾರೆ. ಭಕುತಿಯ ಸಂಪಾದಿಸಿರೋ ಭಕುತಿ ಉಳ್ಳ ಮನುಜ, ಭಕ್ತಿ ಇದ್ದ ಮನುಜ ಮುಕ್ತನೇ ಮುಕ್ತನಾಗ್ತಾನೆ. ಅದು ನಿನ್ನ ಆಧೀನ ಅಂದರೆ ಸಾಕು, ಪಾಪ ತೆಗಿತಾನೆ ನಮ್ಮಪ್ಪ.
ಪಾಪ ತೆಗೆದ್ರೆ ಕೂಡ ಎಲ್ಲೂ ಅದನ್ನು ಉಣಿಸ್ಲಾರ್ದಾಗಂತೂ ಬಿಡೋದಿಲ್ಲ, ನಮ್ಮ ಪ್ರಾರಬ್ಧ ಉಣಿಸ್ಲಾರ್ದಾಗ ಬಿಡೋದಿಲ್ಲ. ಭಕುತಿಗೆ ಒಲಿದಂತೆ ಮತ್ತಾವದು ಅಲ್ಲ. ಗುಣ ರೂಪ ಸ್ವಾಮಿ ಪ್ರಕಟ ಆಗ್ತಾನೆ. ಆ ಭಕ್ತಿ ಭಕ್ತಿಲಿಂದ ಕರೆದರೆ ಸಾಕು. ಗುಣರೂಪಗಳನ್ನು ನಾವು ಗುಣಗಳನ್ನು ಚಿಂತನೆ ಮಾಡ್ತಾ ಇರಬೇಕು ದೇವರದ್ದು. ಅಕಳಂಕ ಚರಿತ ವಿಜಯ ವಿಠ್ಠಲರೇಯ ಭಕುತಿಗೆ ಮನಸೋತು ಮೌನವಾಗಿ ನಿಲ್ಲುವ. ಭಕ್ತಿಗೆ ಮನಸ್ಸು ಸೋತು ಬಿಟ್ಟು ಮೌನವಾಗಿ ನಿಲ್ಲುತ್ತಾನೆ ಅಂತ ಹೇಳ್ತಾರೆ. ಕೈಗೆ ದೇವರು ಬೇಡಿ ಹಾಕ್ಕೊಂಡ್ಬಿಡ್ತಾನಂತೆ. ಯಾರು ಭಕ್ತಿಯಿಂದ ಅವನ್ನ ಕರೀತಾರೋ ಬೇಡಿ ಹಾಕ್ಕೊಂಡು ಎಲ್ಲಿಗೆ ಹೋಗಲ್ಲಪ್ಪ ನೀನು ಮುಂದೆ ಇರ್ತೀನಿ ಅಂತ ಹೇಳಿ ನಿಂತು ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಭಕುತಿಗೆ ವಶನಾಗ್ತಾನೆ ನಮ್ಮಪ್ಪ. ನಾವು ಗುಣರೂಪ ಸ್ವಾಮಿ ಪ್ರಕಟ ಆಗಬೇಕು ಅಂತಂದರೆ ದೇವರ ನಾಮಸ್ಮರಣೆ ಸತತ ಮಾಡ್ತಾ ಇರಬೇಕು. ಸತತ ಅದು ಅವನು ಕೊಡಬೇಕು. ನಮ್ಮ ಪ್ರಾರಬ್ಧಾನುಸಾರ ಸತತ ಸ್ವಾಮಿ ನಮಗೆ ಆತನ ಚಿಂತನೆ ಕೊಡಬೇಕು ಅಂಥೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಆ ಪ್ರಾರಬ್ಧ ಏನಿದ್ದದೋ ಸ್ವಾಮಿ ಅದನ್ನು ಇನ್ನೊಂದು ರೀತಿಯಾಗಿ ಉಣಿಸಪ್ಪ, ನಿನ್ನ ನಾಮಸ್ಮರಣೆ ಮಾತ್ರ ಬಿಡಿಸ್ಬೇಡ ಅಂಥೇಳಿ ಕೇಳ್ಕೊಳ್ಳೋಣ. ಇನ್ನು ಮುಂದಿಂದೆಲ್ಲ ಇನ್ನೊಂದು ಆಡಿಯೋದಲ್ಲಿ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಶ್ರೀನಿವಾಸ. ನಿನ್ನೆಯ ಸುಳಾದಿಯಲ್ಲಿ ನಾವು ನಿನ್ನೆ ಅರ್ಧ ತಿಳ್ಕೊಂಡಿದ್ವಿ. ಯಾವ ಥರ ದೇವರು ಶರಣಾಗತರಾದರೆ ಸಾಕು, ಸ್ವಾಮಿ ಭಕ್ತಿಗೆ ಈಡಿಲ್ಲ ಕೇಡಿಲ್ಲ, ಭಕ್ತಿ ಸಂಪಾದನೆ ಮಾಡಬೇಕು, ಭಕ್ತಿನ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಭಕುತಿಗೆ ಒಲಿದಂಥ ಮತ್ತಾವುದು ಒಲಿಯೋದಿಲ್ಲ ನಮ್ಮ ಸ್ವಾಮಿ ಅಂತ. ಭಕ್ತಿ ಅಂದರೆ ಏನು ಅಂತ ನಾವಿಲ್ಲಿ ತಿಳ್ಕೋಬೇಕು. ಇವಾಗ ಭಕ್ತಿ ಅಂದರೆ ನಮ್ಮವರ ಮೇಲೆ ಅಭಿಮಾನ ಇರುತ್ತೆ, ನಮಗೆ ಒಂದು ಭಾಳ ಪ್ರೀತಿ ಇರುತ್ತೆ. ಮಗ ಮಗಳು ಅಣ್ಣ ತಮ್ಮ ಯಾರೋ ಒಬ್ಬರು ಏನೋ ಒಂದು ಫಂಕ್ಷನ್ ಮಾಡಿದಾಗೆ ಬಂದಿರಲಿಲ್ಲ ಅಂತ ಅಂದ್ಕೊಳ್ಳೋಣ. ಅವಾಗೆ ಆ ಕಡೆ ಈ ಕಡೆ ಹೋಗೋದು, ಕಂಡವರ ಜೊತೆಗೆ ಮಾತಾಡಿದಾಗೆಲ್ಲ ಅವನು ಬರಲಿಲ್ಲ ರೀ, ಅವ್ನು ಬರ್ತಾನೆ ಅಂದ್ಕೊಂಡಿದ್ವಿ, ಅವಳು ಬರಲಿಲ್ಲ, ಬಂದರೆ ಚೆನ್ನಾಗಿತ್ತು. ಹೀಗೆ ಎಷ್ಟೊಂದು ಸರಿ ಒಂದೊಂದು ಸರಿ ಒಬ್ಬರೇ ಇದ್ದಾಗೆ ಕಣ್ಣಾಗ ನೀರಿಟ್ಕೊಂಡು ಅವ್ರಿಗೆ ಬೇಕಾಗಿದ್ದೇನನ್ನ ಅಡುಗೆ ಮಾಡಿಸಿದ್ವಿ, ಅಯ್ಯೋ ಅವಳಿಗೆ ಎಷ್ಟು ಇಷ್ಟ ಇತ್ತು ಅಂತಂದು ಕಣ್ಣಾಗ ನೀರಿಟ್ಕೊಂಡು ಹತ್ಬಿಡ್ತೀವಿ. ಇದು ಯಾರಿಗೋ ತೋರಿಸ್ಬೇಕು ಅಂತಲ್ಲ, ಆ ಪ್ರೀತಿ ಉಕ್ಕೇರಿ ಬರುತ್ತೆ. ಆ ಪ್ರೀತಿ ನಮ್ಮ ಸ್ವಾಮಿ ಮೇಲೆ ಬಂದರೆ, ಆ ಪ್ರೀತಿ ನಮ್ಮ ಸ್ವಾಮಿ ಮೇಲೆ ಬಂದರೆ, ಆ ಒದ್ದಾಟ ಅವನೇ ಬೇಕು ಅಂಬೋದು ಬಂದರೆ, ಆ ಅಭಿಮಾನ ದೇವರ ಮೇಲೆ ಬಂದರೆ ಅದೇ ಭಕ್ತಿ. ಆ ಪ್ರೀತಿ ಬಂದರೆ ಅದೇ ಭಕ್ತಿ. ಆ ಎಚ್ಚರನೇ ನಮಗೆ ಇಲ್ಲಾರ್ದಾಗಿ ಸ್ವಾಮಿ ಇದ್ದಾನೆ, ಅವನು ನಮ್ಮ ಜೊತೆಗೆ ಎಲ್ಲ ಮಾಡಿಸ್ತಾ ಇದ್ದಾನೆ, ಅವನ್ನ ತಿಳ್ಕೊಳಕ್ಕೆ ನಮಗೆ ಈ ಜನ್ಮ ಕೊಟ್ಟಿದ್ದಾನೆ ಎಂಬುದನ್ನ ಎಚ್ಚರ ಇಲ್ಲಾರ್ದಾಗಿ ನಾವು ಬರೀ ನಿತ್ಯ ಭೋಗದಲ್ಲಿ ಬಿದ್ದು 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 ಹೋಗ್ತಾ ಇದ್ದೀವಿ. ಡೊಂಬರಾಟ ಆಡ್ತಾ ಇದ್ದೀವಿ ಭಕ್ತರು ಅಂತ ಹೇಳಿ, ಸುಮ್ಮನೆ ತೋರಿಕೆ ಮಾಡ್ತಾ ಇದ್ದೀವಿ ಅಂಥೇಳಿ ವಿಜಯದಾಸರು ಹೇಳ್ತಾರೆ ಇಲ್ಲಿ. ಅದು ಇಲ್ಲಿ ಭಕ್ತಿಗೆ ಸಿಗಬಿದ್ದು ಏನೇನು ಮಾಡಿದ್ದಾನೆ ದೇವರು ಎಂಬುದನ್ನು ಹೇಳ್ತಾ ಇದ್ದಾರೆ. ಭಕುತಿಗೆ ಸಿಗಬಿದ್ದು ಬಂಡಿ ನಡೆಸಿದ ನೋಡು. ಅರ್ಜುನನ ಸಾರಥಿಯಾಗಿ ಬಂಡಿ ನಡೆಸಿದ, ಅರ್ಜುನನ ಭಕ್ತಿಗೆ ಸಿಗಬಿದ್ದು. ಭಕುತಿಗೆ ತೊಲಗದೆ ಮುನಿಯ ತೇರನ ಎಳೆದ. ದುರ್ವಾಸ ಮುನಿಗಳು ತಾನು ಕೂತ್ಕೊಂಡು ನಾನು ತೇರು ಎಳೆದ್ರೆ ನಾನು ಬರ್ತೀನಿ ದ್ವಾರಕಕ್ಕೆ ಅಂತಂದರೆ, ರುಕ್ಮಿಣೀ ದೇವಿ ಸಮೇತವಾಗಿ ತೇರನ್ನು ಎಳೆದಿದ್ದಾನೆ ಕೃಷ್ಣ ಪರಮಾತ್ಮ. ಭಕುತಿಗೆ ವಶನಾಗಿ ಸೌಭಾಗ್ಯವನ್ನೇ ಇತ್ತ. ಕುಚೇಲನಿಗೆ ಸೌಭಾಗ್ಯ ಕೊಟ್ಟಿದ್ದು. ಸೌಭಾಗ್ಯ ಕುಚೇಲನಿಗೆ ಹಣ ಬೇಕಾಗಿರಲಿಲ್ಲ. ಬಂದ, ಹೆಂಡತಿ ಕೇಳು ಅಂದ್ಲು, ಆದರೂ ಬಂದು ಸ್ವಾಮಿ ಹತ್ರ ಕೂತ್ಕೊಂಡು ಒಂದು ಸ್ವಲ್ಪ ತತ ಮಾತಾಡಿದಗಳಿಗೆ ಹೋಗೋ ಕಾಲಕ್ಕೆ ಏನೋ ತಂದಿದ್ದೀ ಅಂದರೆ ಒಂದಿಷ್ಟು ಅವಲಕ್ಕಿ ಕೊಟ್ಟ, ತಾನು ಹೋಗ್ಬಿಟ್ಟ. ಆಯಿತು, ನಾನು ಕೇಳಲಾರ್ದಾಗಿರೋದೇ ಚಲೋ ಆಯಿತು ಅಂತಂದು ಹೊರಗೆ ಬಂದ. ಅವಾಗೆ ತನ್ನ ಹೆಂಡತಿಗೆ ಏನೇನು ಬೇಕೋ ಅದೆಲ್ಲ ಕೃಷ್ಣ ಕೊಟ್ಟರು ಅದೇ ಹರಕ ವಸ್ತ್ರ ಉಟ್ಕೊಂಡು ಕುಚೇಲ ಇರ್ತಾ ಇದ್ದ. ನನಗೆ ಬೇಕಾಗಿದ್ದು ಸ್ವಾಮಿಯ ಮೇಲೆ ಭಕ್ತಿ, ಅದು ಇದ್ದರೆ ಸಾಕು ಅಂತ. ಆ ಸೌಭಾಗ್ಯ ಏನು ಬೇಕು ಅಂತ ಕೇಳ್ಕೊಂಡಿದ್ನೋ ಆ ಸೌಭಾಗ್ಯ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಭಕುತಿಗೆ ಮೀರದೆ ವಿದುರನಲ್ಲಿ ಉಂಡ. ವಿದುರ ಶೂದ್ರನಾದರೆ ಕೂಡ ವಿದುರನಲ್ಲಿ ಅವನ ಭಕ್ತಿಗೆ ಮೀರಲಾರ್ದಾಗಿ, ಅಂದರೆ ಭಾಳ ಯೋಗ್ಯತೆ ಇದ್ದವನು ವಿದುರ. ವಿದುರ ಎಂಬೋ ಹೆಸರು ನೆನೆಸಿದರೆ ಸಾಕು ನಮ್ಮ ಜೀವನ ಪಾವನ ಆಗ್ತದ ಅಂತ ಹೇಳ್ತಾರೆ. ಹಾಗೆ ಆ ವಿದುರನ ಮನೆಯಲ್ಲಿ ಊಟ ಮಾಡಿದ. ಭಕುತಿಗೆ ಒಳಗಾಗಿ ತನಗೆ ತಾನೇ ಸೋತ.
ಇಲ್ಲಿ ತನಗೆ ತಾನೇ ಸೋತ ಅಂತ ಹೇಳ್ತಾರೆ. ಭಕ್ತಿಗೆ ಒಳಗಾಗಿ ತನಗೆ ತಾನೇ ಸೋತ. ಇದು ಯಾವ ರೀತಿಯಾಗಿ ತನಗೆ ಕೃಷ್ಣ ಭೀಷ್ಮ ಭೀಷ್ಮನ ಜೊತೆಗೆ ತಾನೇ ಪ್ರತಿಜ್ಞೆ ಮಾಡಿಸಿದ. ಸ್ವಾಮಿ ಜೊತೆಗೆ ಇದು ಯುದ್ಧದಲ್ಲಿ ಆಯುಧ ಹಿಡ್ಕೊಡ್ತೀನಿ ಅಂಥೇಳಿ ತಾನೇ. ಆತ ಭೀಷ್ಮನಿಗಂತೂ ಸ್ವಂತ ಪ್ರತಿಜ್ಞೆ ಮಾಡ್ಲಿಕ್ಕಿಲ್ಲ, ಯಾರಿಗೂ ಇಲ್ಲ, ಸ್ವತಂತ್ರವಾಗಿ ತಾನೇ ಆ ಪ್ರತಿಜ್ಞೆ ಮಾಡಿಸಿದ. ಆಮೇಲೆ ಭೀಷ್ಮ ಎಷ್ಟು ಹೊಡೆದ್ರೆ ಕೂಡ ದೇವರು ನಗ್ತಾ ನಗ್ತಾ ಇದ್ರಂತೆ, ಯಾವತ್ತಿಗೂ ಬೇಜಾರು ಬರಲಿಲ್ಲ ದೇವರಿಗೆ. ಪ್ರತಿಜ್ಞೆ ಮಾಡಿಸಿದ್ದು ತಾನೇ. ಆಮೇಲೆ ಭೀಷ್ಮ ಯಾವಾಗಲೇ ಕೂತ್ಬಿಟ್ಟ, ನನಗೆ ಆಗೋದಿಲ್ಲ ಅಂಥೇಳಿ, ಅವಾಗೇ ಆಯುಧ ತಗೊಂಡು ಕೃಷ್ಣ ಹೊರಗೆ ಹೋದ. ಅಲ್ಲಿ ಪ್ರತಿಜ್ಞೆ ಮಾಡಿಸಿದ, ಪ್ರತಿಜ್ಞೆ ತಾನು ಸೋಲೋ ಥರ ಮಾಡಿದ, ತನಗೆ ತಾನೇ ಸೋತ ಅಂತ ಹೇಳ್ತಾರೆ. ಭಕುತಿ ಉಳ್ಳವರಿಂದ ಹರಿ ಮಾರಿಸಿಕೊಂಬ. ಹರಿ ಸತ್ಯಭಾಮ ತುಲಾಭಾರ ನಾರದರಿಗೆ ದಾನ ಕೊಟ್ಟಳು, ಅದು ಭಕ್ತಿಲಿಂದ ಅದು ಹೇಳೋದು. ಹಾಗೆ ಭಕುತಿ ಎಂಬುದೊಂದು ಬಲವುಳ್ಳರೆ ಹರಿ ಶಕುತನಾದರೂ ಹೇಳಿದಂತೆ ತಾ ಮಾಡುವ. ತಾನು ಹೇಳಿದಂತೆ ಅಂದರೆ ಇಲ್ಲಿ ಭಕ್ತಿ ಎಂಬುದಿದ್ದರೆ ಸಾಕು, ಇಲ್ಲಿ ಭಕ್ತಿ ಎಂಬುದಿದ್ದರೆ ಸಾಕು, ಆ ಬಲ ಇದ್ದರೆ ಸಾಕು, ತಾನು ದೇವರು ಅದು ತಾನೇ ಅಂದರೆ ಭಕ್ತಿ ಎಂಬುದಿದ್ದರೆ ಸಾಕು, ತಾನು ಬಂದು ಒಲಿತಾನೆ ಅಂತ ಹೇಳ್ತಾ ಇದ್ದಾರೆ. ಶಕುತನಾದರೂ ಹೇಳಿದಂತೆ ತಾನೇ ಬಂದು ಮಾಡ್ತಾನೆ, ತಾನು ಏನು ಬೇಕೋ ಅದು ಮಾಡ್ತಾನೆ. ಭಕುತಿಯೇ ಪಾಪ ಬೀಜಕ್ಕೆ ಕಾರಣ ಸುಡುವಲ್ಲಿ. ಭಕುತಿಯೇ ಪಾಪ ಸುಡುವಲ್ಲಿ, ಪಾಪ ಸುಡ್ಲಕ್ಕೆ ಬೀಜ ಕಾರಣ ಆಗ್ತದ ಅಂಥೇಳಿ ಇಲ್ಲಿ ಪದಗಳನ್ನು ಬಿಡಿಸ್ಕೊಂಡು ಹೇಳಬೇಕು. ಭಕುತಿಯೇ ಪಾಪನ್ನ ಸುಡ್ಲಕ್ಕೆ ಬೀಜ ಆಗ್ತದ ಅಂಥೇಳಿ. ಭಕುತಿಯೇ ಪುಣ್ಯ ಬೆಳೆಸಿಕೆ ಅಮೃತ ವೃಷ್ಟಿ. ಪುಣ್ಯ ಬೆಳೆಸಬೇಕು ಅಂತಂದರೆ ಭಕ್ತಿ ಎಂಬುದು ಒಂದು ಅಮೃತ ವೃಷ್ಟಿ ಇದ್ದಂಗೆ ಅಂತ ಹೇಳ್ತಾರೆ. ಭಕುತ ವತ್ಸಲ ನಮ್ಮ ವಿಜಯ ವಿಠಲನಲ್ಲಿ ಭಕುತಿಯ ಮಾಡಿರೋ ಭಕುತರೊಡಗೂಡಿ, ಭಕ್ತರ ಜೊತೆಗೆ ಹೋಗಿ, ಯಾರ್ಯಾರು ಭಕ್ತರು ಇರ್ತಾರೋ ಅವರ ಜೊತೆಗೆ ಇದ್ದು ಭಕ್ತಿ ಮಾಡ್ರಿ ಅಂತಾರೆ. ನಮಗೆ ಭಕ್ತಿ ಅಂದರೆ ಏನು ಎಂಬುದು ತಿಳಿಸ್ಕೊಡೋರು ಭಕ್ತರು. ಅಂಥ ಭಕ್ತರ ಜೊತೆಗೆ ಹೋಗಿ ಆ ಭಕ್ತಿ ಮಾಡ್ರಿ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಭಕುತರೊಡಗೂಡಿ ಎಲ್ಲ ಭಕ್ತರು, ದೇವರ ಭಕ್ತರೆಲ್ಲರ ಜೊತೆಗೆ ಇದ್ದು ಭಕ್ತಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅಟ್ಟತಾಳದೊಳಗೆ ದಾನ ಧರ್ಮಕ್ಕೆ ದೇವರು ಯಾವುದಕ್ಕೂ ಸಿಲುಕೋದಿಲ್ಲ. ದಾನ ಧರ್ಮಕ್ಕೆ ಸಿಲುಕ, ಅವನು ಸಿಗಬೀಳೋದಿಲ್ಲ. ಸ್ನಾನ ಮೌನಕ್ಕೆ ಸಿಲುಕೋದಿಲ್ಲ. ಗಾನ ಯಾಗಕ್ಕೆ, ಗಾನ ಮಾಡಿದರು, ಹಾಡುಗಳು ಹಾಡಿ ಯಾಗ ಮಾಡಿದರು, ನಾವೇನೋ ದೇವರ ನಾಮ ಹಾಡ್ತಾ ಇದ್ದೀವಿ ಅಂತ ಅನ್ಕೋತೀವಿ, ಅದಕ್ಕೆ ಆತ ಸಿಲುಕೋದಿಲ್ಲ. ಜ್ಞಾನ ಯೋಗಕ್ಕೆ ಜ್ಞಾನ ಯೋಗಕ್ಕೆ ಕೂಡ ಸಿಲುಕೋದಿಲ್ಲ. ಧ್ಯಾನಕ್ಕೆ, ಕುಣಿತಕ್ಕೆ, ನಾವು ಕುಣಿತಾ ಇರ್ತೀವಿ ಸ್ವಾಮಿ ಅದನ್ನು ಬರೀ ನೆನೆಸ್ಕೊಂಡು, ಇದೆಲ್ಲ ಡಂಬರಾಟ ಮಾಡಿದರೆ ಮಾತ್ರ ಅವನು ಸಿಲುಕೋದಿಲ್ಲ ಅಂತ ಹೇಳ್ತಾರೆ. ಕಾಣಿಕೆ ಕೊಟ್ಟರೆ ಸಿಲುಕ. ಭಾಳ ಜನ ಏನು ಮಾಡ್ತಾರೆ, ಒಂದು ಗುಡಿಗೆ ಹೋಗ್ತಾರೆ, ಒಂದು 1000 ರೂಪಾಯಿ ಇಲ್ಲ ಒಂದು 10,000 ರೂಪಾಯಿದೇನೋ ಒಂದು ಇದು ಮಾಡಿಸ್ತೀನಿ ಅಂತ ಹೇಳೋದು, ಅದು ಎಲ್ಲರ ಮುಂದೆ ಮತ್ತು ನಾನು ಆ ಪೂಜೆ ಮಾಡಿಸಿದೆ ಅದು ಮಾಡಿಸಿದೆ ಅಂತ ಹೇಳೋದು. ಈ ಥರ ಮಾಡಿಸಿದರೆ ದೇವರು ಸಿಲುಕೋದಿಲ್ಲ. ಬರೇ ಎಣಿಸಿ ಜಪ ಮಾಡ್ತಾ ಕೂತಿರ್ತಾರೆ, ಅವಾಗೇ ಸಿಲುಕೋದಿಲ್ಲ. ಕ್ಷೋಣಿ ಚರಿಸಲು ಊರೆಲ್ಲ ತಿರುಗಾಡಿದ್ರು ಕೂಡ ಅದು ಸಿಲುಕೋದಿಲ್ಲ. ನಾನಾ ವ್ರತ ಮಾಡಿದರೆ ಕೂಡ ದೇವರು ನಮಗೆ ನಮ್ಮ ಹತ್ರ ಬರೋದಿಲ್ಲ. ಏನೇನು ಕರ್ಮಗಳು ಮಾಡಿದರೂ ಕೂಡ ಸಿಲುಕೋದಿಲ್ಲ. ಯಾವಾಗೆ ಅಂದರೆ ದೃಢ ಭಕ್ತಿ ಇಲ್ಲಾರ್ದಾಗಿ ಇವು ಮೇಲಿದ್ದೇನು ಮಾಡಿದರೂ ಕೂಡ ಸಿಲುಕೋದಿಲ್ಲ. ಭಕ್ತಿ ಇಲ್ಲಾರ್ದಾಗಿ ದಾನ ಧರ್ಮ ಮಾಡಿದರೆ ಸಿಲುಕೋದಿಲ್ಲ. ಸ್ನಾನ ಮೌನ ಮಾಡಿದರೆ ಸಿಲುಕೋದಿಲ್ಲ. ಭಕ್ತಿ ಇದ್ದರೆ ದೇವರು ನಮಗೆ ಹತ್ತಿರ ಬರ್ತಾನೆ. ಗಾನ ಯಾಗಕ್ಕೆ ಸುಮ್ಮನೆ ಹಾಡಬೇಕು, ಭಕ್ತಿ ಇಲ್ಲ, ಆ ಯಾಗಗಳು ಮಾಡ್ತಾರೆ, ಭಕ್ತಿ ಇಲ್ಲ, ಸಿಲುಕೋದಿಲ್ಲ. ಜ್ಞಾನ ಯೋಗ ಯಾವುದು ಮಾಡಿದರೂ ಸಿಲುಕೋದಿಲ್ಲ. ಕುಣಿತಾ ಇರ್ತಾರೆ, ಸುಮ್ಮನೆ ಅದೇನೋ ಒಂದು ಇದು ಕಟ್ಕೊಳ್ಳೋದು, ಅಂತ ಕುಣಿಯೋದು, ಭಕ್ತಿ ಇಲ್ಲ, ತೋರಿಕೆ, ಹಾಗಿದ್ರೆ ಸಿಲುಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಾನಾಗಿ ಕರೆಯದೆ ಬಳಿಯಲ್ಲಿ ಬಂದೀಗ, ಅದೇ ದೃಢಭಕ್ತಿ ಮಾತ್ರ ಇದ್ದರೆ ತಾನೇ ಬರ್ತಾನಂತೆ, ಹತ್ತಿರ ಬಂದು ಕಾಣಿಸಿಕೊಂಬನು ಭಕ್ತನಿಗೆ ಅನುದಿನ ದೇವರು ನಮಗೆ ಕಾಣಿಸಿಕೊಳ್ತಾರೆ ಅಂತ ಹೇಳ್ತಾರೆ. ಏನೆಂಬೆನೋ ಶಿರಿಯರಸನ್ನ ಲೀಲೆಗೆ, ಏನಂತ ಹೇಳಬೇಕು, ನಮ್ಮಪ್ಪ ಲಕ್ಷ್ಮೀದೇವಿಯ ಪತಿಯಾದ ನಮ್ಮ ನಾರಾಯಣ ಲೀಲೆಗೆ ಆ ನಿರ್ಜರರಂದು ಗುಣಿಸಿ ಎಣಿಸುವರು. ಆ ನಿರ್ಜರರು ಅಂದರೆ ದೇವತೆಗಳು ಗುಣಿಸಿ ಎಣಿಸ್ತಾ ಇರ್ತಾರೆ.
ದೇವರಲ್ಲಿ ಅನುಗ್ರಹ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅದನ್ನು ಗುಣಿಸ್ತಾ ಇರ್ತಾರೆ. ಎಷ್ಟು ಅಂತ ಗುಣಿಸ್ತಾರೆ. ಇವ್ರಿಗೆ ಯಾಕೆ ಇಷ್ಟು ಅನುಗ್ರಹ? ಅಲ್ಲೊಂದು ವಿಜಯದಾಸರು ಒಂದು ಇದರೊಳಗೆ ಕೂಡ ಬರೀತಾರೆ, ಧ್ರುವನಿಗೆ ಅಷ್ಟು ಒಲಿದೆಲಪ್ಪ, ಧ್ರುವ ಏನು ಮಾಡಿದ ನಿನಗೆ? ಭಕ್ತಿ ಮಾಡಿದ. ಆ ಭಕ್ತಿ ಯಾರು ಮಾಡಿಸಿದ್ರು? ನಿನ್ನ ಜೊತೆ ನೀನೇ ಅಲ್ಲ ಮಾಡಿಸಿದ್ದು ಒಳಗೆ ನಿಂತು. ನನ್ನ ಯಾಕೆ ಒಲಿತಾ ಇಲ್ಲ ಅಂತ ಕೇಳ್ತಾರೆ. ಆ ಥರ ದೇವತೆಗಳು ಕೂಡ ಅವ್ರಿಗೆ ಯಾಕೆ ಜಾಸ್ತಿ ಒಲಿದಿದ್ದಾನೆ ಈ ಥರ ಗುಣಿಸ್ತಾ ಇರ್ತಾರೆ ಅಂತೆ. ದೇವರಲ್ಲಿ ಅನುಗ್ರಹ ಯಾರಿಗೆ ಹೆಚ್ಚು ಆಗಿದೆ, ಎಷ್ಟು ಅಂತ ಗುಣಿಸ್ತಾ ಇರ್ತಾರೆ, ಎಣಿಸ್ತಾ ಇರ್ತಾರೆ. ನೀನು ಮಾಡಿಸಿದೆ ಅಲ್ಲಪ್ಪ ಸ್ವಾಮಿ ಅಂಥೇಳಿ ಕೇಳ್ತಾರೆ. ಆದಮೇಲೆ ನಾನೇ ಎಂದವನಿಗೆ, ನಾನು ಮಾಡಿದೆ ಅಂತ ಅಂದವನಿಗೆ ಯಾವತ್ತಿಗೂ ಒಲಿಯೋದಿಲ್ಲ. ಅದಕ್ಕೆ ಯಾರು ನಾನು ಮಾಡಿದೆ ಎಂಬೋ ಪದ ಬಂತು ಅಂದರೆ ಸ್ವಾಮಿ ನಮಗೆ ಒಲಿಯದೇ ಇಲ್ಲ, ನಮ್ಮ ಹತ್ರ ಮುಖ ತಿರ್ಸಿ ನೋಡಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ಮೀನಕೇತನನಯ್ಯ ವಿಜಯ ವಿಠ್ಠಲರೇಯ, ಮನ್ಮದ ಜನಕನಾದ ವಿಜಯ ವಿಠ್ಠಲರೇಯ, ಮಾನಸ ಭಕುತಿಗೆ ಲೇಷ ಆಲಸವಿಲ್ಲ. ಮನಸ್ಸಿನಾಗೆ ಭಕ್ತಿ ಇದ್ದು ಮಾಡಿದರೆ ಒಂದು ಚೂರು ಆಲಸ್ಯ ಇಲ್ಲಾರ್ದಾಗೆ ನಮ್ಮ ಹತ್ರ ಬರ್ತಾನೆ ಅಂತ ಹೇಳ್ತಾರೆ. ಸಿರಿಗೆ ಹೇಳದೆ ಕರಿಯ ಕಾಯ್ದ, ಸಿರಿಯ ಹಂಗೇನೈ. ಲಕ್ಷ್ಮೀದೇವಿಗೆ ಹೇಳಲಾರ್ದಾಗಿ ಆ ಆನೆಯನ್ನು ಕಾಯ್ದ. ಹಾಗೆ ಅಲ್ಲ, ಲಕ್ಷ್ಮೀದೇವಿಗೆ ಹೇಳಲಾರ್ದಾಗೆ ಮಾಡಿದ. ಹಾಗೆ ಸಿರಿಯ ಹಂಗೇನೈ. ಸಿರಿಯ ಹಂಗೇನಿದ್ದದಲ್ಲಿ, ಲಕ್ಷ್ಮೀದೇವಿಯ ಹಂಗೇನಿದ್ದದ ದೇವರದೇ ಅಲ್ಲಿ. ಪರಮೇಷ್ಠಿ ಅರಿಯದೆ ಪಾರ್ಥನ ಸಲುಹಿದ, ಬ್ರಹ್ಮನಿಗೂ ಗೊತ್ತಿಲ್ಲಾರ್ದಾಗ ಪಾರ್ಥನ ಸಲಹಿದ್ನಂತೆ. ಪರಮೇಷ್ಠಿ ಹಂಗೇನೆ, ಹಂಗೇನದ ಅವ್ರದ್ದು. ಹರನ ಓಡಿಸಿ ಅಂಬರೀಷನ ಕಾಯ್ದ. ದುರ್ವಾಸನ ಓಡಿಸಿದ್ದು ಹರನ ಅಂತಂದಾಗ ದುರ್ವಾಸನ ಓಡಿಸಿ ಅಂಬರೀಷನ ಕಾಯ್ದ. ಹರನ ಹಂಗೇನೈ. ಹರನ ಹಂಗು ಏನಿದ್ದದಲ್ಲಿ. ಸುರಪನ ಭಂಗಿಸಿ ಗೋಕುಲ ಕಾಯ್ದ. ಇಂದ್ರದೇವರನ್ನು ಭಂಗಿಸಿ ಗೋಕುಲನ್ನು ಕಾಯ್ದ. ಎಷ್ಟೋ ಮಳೆ ಸುರಿಸಿದಾಗೆ ಏನೂ ಆಗ್ಲಾರ್ದಾಗೆ ಅದು ಗೋಕುಲನ್ನು ಕಾಯ್ದ. ಸುರಪನ ಹಂಗೇನೈ. ಏನು ಹಂಗೇನಿದ್ದದಪ್ಪ ಸುರಪಂದು? ಶರಣರಿಗಾಡಲು ತನ್ನವರಾದರೂ ಜರಿದು ಬಿಡುವನೈ. ಶರಣರು ಅಂತ ಬಂದರೆ ಸಾಕು, ತನ್ನವರಾದರೆ ಸಾಕು, ಅವರನ್ನ ಬಿಡೋದಿಲ್ಲ. ಶರಣರಿಗೆ ಪಂಚಪ್ರಾಣನಾಗಿ ಹರಿ ಪೊರೆವನು ಪ್ರತಿದಿನ. ಪಂಚಪ್ರಾಣನಾಗಿ ಶರಣರಿಗೆ ಪ್ರತಿದಿನ ಒಲಿತಾನೆ. ದುರುಳತನದಲ್ಲಿ ಅಜಮಿಳ ಕೆಟ್ಟರೆ ಸ್ಮರಣೆಗೆ ಕಾಯ್ದ ನೋಡೈ. ಅಜಾಮಿಳ ದುರುಳತನದಿಂದ ಮೊದಲೆಲ್ಲ ದೇವರ ನಾಮಸ್ಮರಣೆ ಮಾಡಿದವನೇ, ಆದಮೇಲೆ ಕೆಟ್ಟ ಇದರಲ್ಲಿಂದ ಆತ ದೇವರನ್ನ ಮರೆತರೆ ಕೂಡ ಕೊನೆ ಕಾಲದೊಳಗೆ ಅವನಿಗೆ ಬರೇ ನಾಮಸ್ಮರಣೆ ಅಲ್ಲ, ಆ ಸ್ಮರಣೆ ಮೊದಲಿಂದಿದ್ದೆಲ್ಲ ಸ್ಮರಣೆ ಕೊಟ್ಟು ಕಾಪಾಡಿದ ಅಂಥೇಳಿ, ಸ್ಮರಣೆಗೆ ಕಾಯ್ದ ನೋಡೈ, ಕಾಯ್ದಿದ್ದಾನೆ ಅಂಥೇಳಿ. ಹರಿ ಮತ್ತೊಂದನು ಒಲ್ಲನು. ಏನು ಬೇಕಾಗಿಲ್ಲ ದೇವರಿಗೆ. ನೀನು ಕೊಡೋ ಆಭರಣಗಳು, ನೀನು ವಸ್ತ್ರಗಳು, ದೇವರಿಗೆ ಸ್ನಾನ ಮಾಡ್ತೀನಿ, ಅಲ್ಲಿ ಬೆಳಗ್ಗಿಲಿಂದ ರಾತ್ರಿವರೆಗೆ ಮಡಿಯಲ್ಲೇ ಇರ್ತೀನಿ, ಅಥವಾ ನೈವೇದ್ಯ ಮಾಡ್ತೀನಿ, ಎಲ್ಲದಕ್ಕಿಂತ ಹೆಚ್ಚಿನಾಗಿದ್ದು ಭಕ್ತಿ ಬೇಕು ಅವನಿಗೆ. ಆ ಪರಮ ಸುಸಾಧನೈ. ಹರಿ ಮತ್ತೊಂದು ಇದೇ ಪರಮ ಸುಸಾಧನ. ಪರಮ ಪುರುಷ ನಮ್ಮ ವಿಜಯ ವಿಠ್ಠಲ ಶರಣರಿಗೆ ಆಳಾಗಿ ತಿರುಗುವ, ಬೆಂಬಲ ಬಿಡದೆ ಭಕುತಿಗೆ ಮರುಳಾಗಿ ಬಂದು. ಶರಣು ಅಂತ ಹೋದರೆ ಶರಣಾಗತರಾಗಿ ಸ್ವಾಮಿಯ ಮೇಲೆ ಭಕ್ತಿ, ಅತಿಯಾದ ಭಕ್ತಿ, ಯಾವಾಗಲೂ ಅವನ ನಾಮಸ್ಮರಣೆಯಲ್ಲಿ ಇದು ಮಾಡಿಸಿದ, ಇದು ಕೊಟ್ಟ, ಇದು ಕೊಡಲಿಲ್ಲ, ನೀನು ಕೊಟ್ಟಿದ್ದೆಪ್ಪ, ನೀನು ನನಗೆ ಕೊಟ್ಟಿದ್ದು ಸ್ವಾಮಿ, ನೀನು ಕೊಟ್ಟಿದ್ದನ್ನು ಪ್ರೀತಿಯಾಗಿ ನಾನು ತಗೋತಾ ಇದ್ದೀನಿ ಅಂತ ಹೇಳಿ ಆ ಥರ ಯಾವಾಗಲೂ ಆತನ ಸರಿಗೆ ಇದ್ದವರಿಗೆ ಆತ ಆಳಾಗಿ ತನ್ನ ಹಿಂದೆ ತಿರುಗುತ್ತಾ ಇರ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಭಕುತಿಗೆ ಮುಕುತಿಯೂ ಮತ್ತಾವದಕ್ಕಿಲ್ಲ. ಭಕುತಿಗೆ ಮುಕುತಿಯೋ ಮತ್ತಾವದಕ್ಕಿಲ್ಲ. ಭಕುತಿಗೆ ಮುಕುತಿ ಕೂಡ ಬೇಕಿಲ್ಲ ಅಂತಂತಾರೆ. ಭಕ್ತಿ ಇದ್ದರೆ ಸಾಕು, ಮುಕ್ತಿ, ನಿತ್ಯ ಮುಕ್ತಿನಾಗಿದ್ದಂಗೆ. ಶಕುತ ವಿಜಯ ವಿಠ್ಠಲ ದೇವರು ಸಂಬಳ ಇಲ್ಲದ ಬಂಟ ಇದ್ದಂಗೆ ಅಂತ ಹೇಳ್ತಾರೆ. ಸಂಬಳ ಇಲ್ಲಾರ್ದಾಗಿದ್ದ ಬಂಟ ಇದ್ದಂಗೆ ನಮ್ಮಪ್ಪ ನಮ್ಮ ಜೊತೆಗೆ ಇದ್ದು ನಮಗೆ ಬೇಕಾಗಿದ್ದವೆಲ್ಲ ಮಾಡಿಸ್ತಾ ಇದ್ದಾನೆ. ಅವನು ಸಂಬಳ ಇಲ್ಲಾರ್ದ ಬಂಟನ ಥರ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಜೊತೆಗೇ ಇದ್ದಾನೆ. ನಮ್ಮ ಜೊತೆಗೆ ಇದ್ದು ನಮ್ಮ ಜೊತೆಗೆ ಏನು ಬೇಕೋ ಅದು ಮಾಡ್ತಾ ಇರ್ತಾನೆ. ಭಕ್ತಿ ಒಂದು ಇದ್ದರೆ ಸಾಕು,
ಅವನು ನಮಗೆಲ್ಲ ಕೆಲಸ ಮಾಡಿಕೊಡ್ತಾನೆ. ಇಲ್ಲಿ ಎಲ್ಲರಿಗೂ ಅದೇ ಥರ ಭಕ್ತಿ 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 ಕೊಟ್ಟು ಎಷ್ಟು ಜನ ಇದ್ದಾರೆ, ಧ್ರುವರಾಯರಿದ್ದಾರೆ, ವಿಜಯದಾಸರಿದ್ದಾರೆ, ರಾಯರಿದ್ದಾರೆ, ಎಲ್ಲರೂ ಭಕ್ತಿ ಭಕ್ತಿ ದೇವರ ಮೇಲೆ ಭಕ್ತಿಲಿಂದ ತಾವು ಸಂಪಾದನೆ ಮಾಡಿಕೊಂಡಿದ್ದು. ಸ್ವಾಮಿ ಅವರ ಜೊತೆಗೇ ಇದ್ದು, ಬಂಟನಾಗಿ ಅವರ ಜೊತೆಗೆ ಇದ್ದು ಅವರಿಗೆ ಕೇಳಿದ್ದೆಲ್ಲ ಮಾಡಿಕೊಡ್ತಾ ಇದ್ದಾನೆ. ಅದಕ್ಕೆ ವಸ್ತು ಜಡದ ಮೇಲೆ ಹಾಗೆ ಇನ್ನೊಬ್ಬರು ಮನುಷ್ಯರು ಅಂತಂದ್ರೆ ಕೂಡ ಜಡನೇ ಬರುತ್ತೆ. ಅಲ್ಲಿ ಈ ಬೇರೆ ಬೇರೆ ಜಡಗಳ ಮೇಲೆ ನಾವು ಪ್ರೀತಿ ಕಡಿಮೆ ಮಾಡಿಕೊಂಡು ಆ ಸ್ವಾಮಿ ಮೇಲೆ ಪ್ರೀತಿ ಬೆಳೆಸ್ಕೊತ ಹೋಗಬೇಕು. ಸ್ವಾಮಿಯನ್ನು ಸದಾ ನಾವು ನೀನೇ ಬೇಕು, ನೀನೇ ಸಾಕು ಸ್ವಾಮಿ, ನೀನಿಲ್ಲಾರ್ದಾಗ ಇದ್ದಿದ್ದ ಜನ್ಮ ಮಾತ್ರ ಕೊಡಬೇಡಪ್ಪ, ಇನ್ನು ಮುಂದೆ ಜನ್ಮ ಆ ದೊಡ್ಡ ನಾವೇನು ಇದಕ್ಕೆ ಅಂತೂ ಹೋಗಲ್ಲ, ಮೋಕ್ಷಕ್ಕೆ ಅಂತೂ ಹೋಗಲ್ಲ, ಅಷ್ಟು ಪುಣ್ಯ ಮಾಡ್ಕೊಂಡಿದ್ದವರಲ್ಲ. ಆದರೂ ಮುಂದೆ ಬರುವ ಜನ್ಮದಲ್ಲಿ ಇದೇ ಥರ ನಿನ್ನ ನಾಮಸ್ಮರಣೆ ಎಷ್ಟು ಆಗತ್ತೇನೋ ಅಷ್ಟಾದರೂ ಮಾಡಿಸೋ ಜನ್ಮ ಕೊಡು ಸ್ವಾಮಿ ಅಂಥೇಳಿ ದೇವರಲ್ಲಿ ಬೇಡಿಕೊಂಡು ಭಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಅದು ಆಭರಣವಾಗಿ ಅದನ್ನು ಮುಚ್ಚಿಟ್ಕೊಂಡು ನಾವು ನಿತ್ಯ ಭಕ್ತಿಯಿಂದ ಸ್ವಾಮಿಯನ್ನು ಸ್ಮರಣೆ ಮಾಡಬೇಕು ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಕೊನೆಗೆ ಈ ಪದ ಓದೋ ಕಾಲಕ್ಕಾದರೂ ನಮಗೆ ಅಷ್ಟು ಭಕ್ತಿ ಉಕ್ಕೇರಿ ಬರಲಿ ಅಂಥೇಳಿ ವಿಜಯದಾಸರು ನಮ್ಮ ಸಲುವಾಗಿ ಇವೆಲ್ಲ ಸುಳಾದಿಗಳು ಬರೆದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನನ್ನ ಜೀವನ ಯುಕ್ತಿಗೆ ಎಷ್ಟು ಅರ್ಥ ಆಗತ್ತೇನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡಿರೋದು. ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ. ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.